ಹಸುವನ್ನು ಐಡೆಂಟಿಫೈ ಹೆಂಗೆ ಮಾಡೋದು ಅನ್ನೋದು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಫಸ್ಟ್ ಮುಖ್ಯವಾಗಿ ಯಾವಾಗ ಆಹಾರ ಸೇವನೆ ಮಾಡಬೇಕು ಅಂತ ಒಂದು ಪ್ರಶ್ನೆ. ನಾವು ತಪ್ಪು ರೀತಿಯಲ್ಲಿ ನಾವು ಆಹಾರನ ಇವಾಗ ಸೇವನೆ ಮಾಡ್ತಾ ಇರ್ತೀವಿ. ನಮ್ಮ ಇಡೀ ಹಿಂದೂ ಸಂಪ್ರದಾಯದಲ್ಲಿ ಮಡಿಯಲ್ಲಿ ಅಡುಗೆ ಮಾಡು, ಮಡಿ ಆಗಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ದೇವ್ರ ಪೂಜೆಗೆ ಇಟ್ಟು ಆಮೇಲೆ ಒಂದು ಹೊತ್ತು ಊಟ ಮಾಡು, ತಿರ್ಗಾ ಸಂಜೆ ಹೊತ್ತು ಅದೇ ಪ್ರೊಸೀಜರ್ ಮಾಡು, ಹೀಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾನೆ. ಯಾತಕ್ಕೆ ರೆಸ್ಟ್ರಿಕ್ಷನ್ಸ್ ಅಂದರೆ ನಾವು ಆಹಾರ ತಿನ್ನೋದಲ್ಲಿ ಒಂದು ಡಿಸಿಪ್ಲಿನ್ ತರಬೇಕು ಅಂತ. ಡಿಸಿಪ್ಲಿನ್ ಯಾರಿಗೋಸ್ಕರ? ಈ ದೇಹಕ್ಕೋಸ್ಕರನೇ ಡಿಸಿಪ್ಲಿನು. ನಮ್ಮ ಮನಸ್ಸು 24 ಗಂಟೆನೂ ಸ್ವೀಟ್ ತಿಂತಾನೇ ಇರಬೇಕು ಅಂತ ಕೇಳತ್ತೆ. ನಮ್ಮ ದೇಹಕ್ಕೆ ತಡೆಯೋ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ? ನಮ್ಮ ಅಗ್ನಿ ಕೈಯಲ್ಲಿ ಅಷ್ಟು ಡೈಜೆಷನ್ ಮಾಡ್ಕೊಳ್ಳೋಕೆ ಸಾಮರ್ಥ್ಯ ಇದೆಯಾ? ಇಲ್ಲ. ಸೊ ನಾವು ನಮ್ಮ ಈ ದೇಹದ ವಾಯ್ಸು ಅಂದರೆ ಹಸುವನ್ನ ನಾವು ಕೇಳಿ ಅದ್ರ ತಕ್ಕಂಗೆ ನಾವು ಆಹಾರನ ಸೇವನೆ ಮಾಡಬೇಕು. ಇದರಲ್ಲಿ 2 ವಿಚಾರ ಇದೆ. ಆಯುರ್ವೇದ ಏನು ಹೇಳುತ್ತೆ ಅಂದರೆ ಹೆಂಗೆ ಅಗ್ನಿಹೋತ್ರ ಮಾಡೋದು, ಬೆಂಕಿಗೆ ನಾವು ಹೆಂಗೆ ತುಪ್ಪ ಅಗ್ನಿಹೋತ್ರವನ್ನು ಮಾಡ್ತೀವಿ. ಅಗ್ನಿಹೋತ್ರ 2 ಸಲ ಮಾಡ್ತೀವಿ, ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ. ಹಾಗೆ ನಾವು ಈ ಅಗ್ನಿ, ನಮ್ಮ ದೇಹದಲ್ಲಿ ಯಾವ ಅಗ್ನಿ ಇದೆ, ಜಠರಾಗ್ನಿ, ಅದಕ್ಕೂ 2 ಸಲ ಕೊಡಬೇಕು ನಾವು ಆಹುತಿಗಳು. ಆಹಾರವನ್ನು 2 ಸಲ ನಾವು ಸೇವನೆ ಮಾಡಬೇಕು, ಜಾಸ್ತಿ ಮಾಡಕೂಡ್ದು. ನಮ್ಮ ಗ್ರಂಥಗಳಲ್ಲಿ ಏನೇನು ಆಹಾರ ನೀವು ಸರಿಯಾಗಿ ಪೋಷಿತವಾಗಿರೋ ಆಹಾರ ಸೇವನೆ ಮಾಡಬೇಕು ಅಂತ ನಮ್ಮ ಗ್ರಂಥದಲ್ಲಿ ಏನೇನು ಕೊಟ್ಟಿದೆ ಅದು ದೇಹಕ್ಕೆ 2 ಸಲ ಕೊಡಬೇಕು. ಮಿನಿಮಮ್ ರಿಕ್ವೈರ್ಮೆಂಟ್ 2 ಸಲ ಕೊಟ್ಟಾಗ ಈ ನಮ್ಮ ದೇಹದ ಗಾಡಿ ನಡೀತಾ ಇರುತ್ತೆ. ಪೆಟ್ರೋಲ್ ಬೆಳಗ್ಗೆ ಒಂದ್ಸಲಿ ಹಾಕ್ಸ್ಬೇಕು, ಸಂಜೆ ಒಂದ್ಸಲಿ ಹಾಕಬೇಕು. ಲಾಂಗ್ ಡಿಸ್ಟೆನ್ಸ್ ಡ್ರೈವಿಂಗಲ್ಲಿ ಕೆಲವು ಸಲ ಜಾಸ್ತಿ ಶ್ರಮ ಪಟ್ಟು ಏನೋ ಕೆಲಸ ಮಾಡ್ತೀವಿ, ಆವಾಗ ನಮ್ಮ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ ಆಹಾರದ್ದು. ಆ ಟೈಮಲ್ಲಿ ನಮಗೆ ಅಲೌಡು ಎಕ್ಸ್ಟ್ರಾ ಒಂದು ಸ್ವಲ್ಪ ತಿನ್ನೋದಕ್ಕೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕರೆಕ್ಟಾಗಿ ಹಸಿವು ಬಂದಾಗ ಅದಕ್ಕೂ ಒಂದು ಅವಕಾಶ ಇದೆ. ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ, 2 ಹೊತ್ತು ಹೇಳಿದಾನೆ ಆಯುರ್ವೇದದಲ್ಲಿ ತಿನ್ನಬೇಕು ಅಂತ. ಮಧ್ಯದಲ್ಲಿ ಹಸಿವಾದರೆ ಅದಕ್ಕೂ ಕೂಡ ಸೇವನೆ ಕೊಡಬೇಕು. ಆಹಾರ ಹಸಿವಾಗತ್ತೆ ಅಂತ ನಿಮಗೆ ಹೆಂಗೆ ಗೊತ್ತಾಗತ್ತೆ? ಹಸುವಿನ ಲಕ್ಷಣಗಳು ಆಯುರ್ವೇದ ತಿಳಿಸ್ಕೊಡತ್ತೆ. ಹಸಿವು ಅನ್ನೋದು ಬಂದಾಗ ಉದ್ಗಾರ ಬರುತ್ತಂತೆ, ತೇಗು ಬರುತ್ತಂತೆ. ಆ ತೇಗು ಹಳೇ ನಾವು ತಿಂದಿದ್ದು ಆಹಾರ ಡೈಜೆಸ್ಟ್ ಆಗಿರೋದು ಒಂದು ಚಿಹ್ನೆ. ಆದರೆ ಆ ತೇಗಲ್ಲಿ ಆ ತಿಂದಿದ್ದ ಆಹಾರದ ವಾಸನೆ ಬರಬಾರ್ದಂತೆ. ಉತ್ಸಾಹ ಇರಬೇಕು, ಒಂದು ಎನರ್ಜಿ. ಹಸಿವಾದಾಗ ಒಂಥರದ್ದು ಎನರ್ಜಿ ಬರುತ್ತೆ, ಓಡಾಡಬೇಕು, ಇದು ಮಾಡಬೇಕು, ಒಂದು ಲೈಟ್ನೆಸ್ ಬರುತ್ತೆ. ಎಲ್ಲ ಮಲ ವಿಸರ್ಜನೆಗಳು ಆಗಿರಬೇಕು. ಯಾವ ಥರದ್ದು ಮೋಷನ್ಗೆ ಅವಸರ, ಒಂದಕ್ಕೆ ಅವಸರ, ಗ್ಯಾಸ್ ಪಾಸ್ ಮಾಡೋದು ಯಾವುದೂ ಇರಲ್ಲ. ಬಾಡಿಯಲ್ಲಿ ಲೈಟ್ನೆಸ್ ಇರುತ್ತೆ. ಇದಕ್ಕೆ ಲಾಘವತ ಇರುತ್ತೆ, ಲೈಟಾಗಿ ಫೀಲಿಂಗ್ ಇರುತ್ತೆ. ಆವಾಗ ಊಟ ಸೇವನೆ ಮಾಡೋ ಟೈಮು ಅಂತ. ಇದಕ್ಕೆ ಹಸುವು ಅಂತ ಕರಿತೀವಿ ನಾವು. ಆಯುರ್ವೇದದ ಪ್ರಕಾರ 2 ಹೊತ್ತು ನೀವು ಆಹಾರ ಹಾಕಿದ್ರೆ ಒಳ್ಳೆಯದು. ಸುಮಾರು ಒಂದು 10 ಗಂಟೆ ಹಂಗೆ ಬೆಳಗ್ಗೆ, ತಿರ್ಗಾ ಸಂಜೆ ಒಂದು 4 ಗಂಟೆ ಹಾಗೆ 2 ಹೊತ್ತು ಊಟ. ಒಂದು 4-5 ಅವರ್ಸ್ ಗ್ಯಾಪ್ ಕೊಟ್ಟರೆ ಇದೇ ಬೆಸ್ಟು. ಆಯುರ್ವೇದ ಹೇಳೋದು ರಾತ್ರಿ ತಿನ್ನೋದು 1 ಲೋಟ ಹಾಲು ಕುಡಿದು ಮಲ್ಕೊಳ್ಳೋಕೆ ಹೇಳ್ತಾನೆ ಗ್ರಂಥದಲ್ಲಿ. ಮಕ್ಕಳಿಗೆ ಬೇರೆ ವಿಚಾರ ಇದು.
ಅವ್ರಿಗೆ ಸಂಜೆ ರಾತ್ರಿ ಹೊತ್ತು ಒಂದು ಸ್ವಲ್ಪ ಹಸುವಾಗತ್ತೆ, ಊಟ ಕೊಡಬೇಕಾಗತ್ತೆ. ಸೊ ಈ 2 ಟೈಮ್ ಮಧ್ಯದಲ್ಲಿ ನಾವು ಸೇವನೆ ಮಾಡೋದ್ರಿಂದ ಏನಾಗತ್ತೆ, ನಾವು ಹಸುವು ಇಲ್ಲದೇ ಇರೋ ಟೈಮಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂದು ಆಮ ಅನ್ನೋದು ಒಂದು ಫಾರ್ಮೇಷನ್ ಆಗುತ್ತೆ. ಇವಾಗ ನಾವೇನೋ ಒಂದು ಸಾಂಬಾರು ಮಾಡ್ತಾ ಇರ್ತೀವಿ, ಫುಲ್ಲು ಕುಕ್ಕೆ ಆಗಿರಲ್ಲ, ಮಧ್ಯದಲ್ಲಿ ಬೇರೆ ಏನೋ ಹಾಕ್ತೀರಾ, ಅದೂ ಸರಿ ಪಚನೆ ಆಗಲ್ಲ, ಕೊನೆಗೆ ಸಾಂಬಾರು ಇರೋದು ಬೇರೆ ಏನೋ ಆಗಿರುತ್ತೆ. ಹಾಗೆ ನಮ್ಮ ಜಠರಾಗ್ನಿಲೂ ಕೂಡ ನೀವು ಬೆಳಗ್ಗೆ ಒಂದು ಪ್ಲೇಟು ಬಿಸಿಬೇಳೆ ಬಾತ್ ತಿಂದಿರ್ತೀರ, ಇನ್ನೂ ಸರಿಗೆ ಡೈಜೆಷನ್ ಆಗಿರಲ್ಲ. ನಿಮ್ಮ ಆಫೀಸ್ ಕೊಲಿಗೂ ಕರೀತಾರೆ, ನಡೀರಿ ಹೋಗೋಣ ಊಟಕ್ಕೆ ಅಂತ. ನೀವು ಏನೋ ಮಾತುಕತೆಯಲ್ಲಿ ಹೋಗ್ತೀರಾ, ಅವರು ಏನೋ ಒಂದು ದೋಸೆ ತೊಗೊತಾರೆ, ನೀವು ಅದ್ರ ಜೊತೆಗೆ ದೋಸೆ ತೊಗೊಂಡ್ಬಿಡ್ತೀರಾ. ನಿಮ್ಗೆ ಹಸಿವಿರಲ್ಲ ಪಾಪ ಅಂತೂ ಬಲವಂತವಾಗಿ ತಿಂತೀರಾ. ದೋಸೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರೋಂಗೆ ಆಹಾರದಲ್ಲಿ ಏನಾಗುತ್ತೆ, ಚಪ್ಪಲೆ ಶುರು ಆಗುತ್ತೆ, ನೀವು ಆಹಾರ ತಿಂದುಬಿಡ್ತೀರಾ. ಇದು ಏನಾಗೋಗ್ಬಿಡುತ್ತೆ, ದೋಸೆ ಪ್ಲಸ್ ಬಿಸಿಬೇಳೆ ಬಾತು ಎಲ್ಲ ಸೇರಿ ಆಮ ಆಗುತ್ತೆ, ಇಂಡೈಜೆಷನ್. ತಿರ್ಗಾ ಸಂಜೆ ಹಸಿವಿರಲ್ಲ, ಸ್ವಲ್ಪ ಗ್ಯಾಸ್ ಇರುತ್ತೆ, ಮತ್ತು ಒಳ್ಳೆ ಫೀಲಿಂಗ್ ಇರಲ್ಲ ಬಾಡಿಯಲ್ಲಿ. ಇದಕ್ಕೆ ಆಮ ಅಂತ ಕರಿತೀವಿ. ಇದೇ ನಾವು ಆಮ ಶೇಖರಣೆ ಆಗಿ 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 ನಮ್ಮ ದೇಹಗಳಲ್ಲಿ ಕಾಯಿಲೆಗಳು ಉತ್ಪತ್ತಿ ಆಗತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು. ನಮ್ಮ ಹಳೆ ಕಾಲದಲ್ಲಿ ಯಾವ ಲೆವೆಲ್ವರೆಗೂ ಹೋಗಿದ್ದ ಅಂದರೆ ಮಡಿಯಲ್ಲೇ ಊಟ ಮಾಡಬೇಕು. ಅದಕ್ಕೆ ಕೆಲವರು ಹೇಳ್ತಾರೆ, ನೀವು ಸುತ್ತಾನು ನೀರು ಕಟ್ಟು, ಅದಕ್ಕೆ ಇದು ಕಂಪ್ಲೀಟಾಗಿ ಒಂದು ಸ್ವಲ್ಪ ಎಲ್ಲ ದೇವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಊಟ ಮಾಡಬೇಕು ಅಂತ. ಯಾತಕ್ಕಂದರೆ ಒಂದು ಮಡಿ ಇರಲಿ, ಇದಕ್ಕೆ ಡಿಸಿಪ್ಲಿನ್ ಇರಲಿ ತಿನ್ನೋದಲ್ಲಿ. ಬೆಳಗ್ಗೆ ಹೊತ್ತು ಒಂದ್ಸಲಿ ತಿನ್ನಿದ ಮೇಲೆ ಮಧ್ಯ ನಾವು ತಿನ್ಕೂಡ್ದು, ತಿರ್ಗಾ ಸಂಜೆ ಕರೆಕ್ಟಾಗಿ, ಅವಾಗ ಪಚನೆ ಕರೆಕ್ಟಾಗಿ ಆಗ್ತಾ ಹೋಗುತ್ತೆ, ಆರ್ಡ್ರಲ್ಲಿ ಆಗ್ತಾ ಹೋಗುತ್ತೆ. ಮಧ್ಯದಲ್ಲಿ ಯಾವ ಥರದ್ದು ಆಮ ಕಲೆಕ್ಷನ್ ಇರಲ್ಲ. ಈ ಆಮ ಹೋಗೋದಕ್ಕೆ ಕೆಲವು ಸಲ ಉಪವಾಸಗಳು ಇಡ್ತಾರೆ. ಕೆಲವರು ಕಮ್ಯುನಿಟೀಸಲ್ಲಿ ಏಕಾದಶಿ ಉಪವಾಸ ಮಾಡಬೇಕು ಅಂತ, ಮತ್ತೊಂದಲ್ಲಿ ತ್ರಯೋದಶಿ ಉಪವಾಸ ಮಾಡಬೇಕು, ಇನ್ನೊಂದು ಷಷ್ಠಿ ಉಪವಾಸ ಮಾಡಬೇಕು ಅಂತ. 15 ದಿವಸಕ್ಕೆ ಒಂದು ದಿವಸ ಉಪವಾಸ ಮಾಡೋದು. ಅದರಿಂದ ಏನಾಗುತ್ತೆ, 15 ದಿವಸಕ್ಕೆ ಶೇಖರಣೆ ಆಗಿರೋದು ಆಮ ಹಾಗೂ ದೋಷಗಳೆಲ್ಲ ಪಚನೆ ಆಗಿ ಹೋಗುತ್ತೆ. ಇದು ನಮ್ಮ ದೇಶದ ಸಂಸ್ಕೃತಿಯ ಆಹಾರದ್ದು ಹಸುವುದು ಕಾನ್ಸೆಪ್ಟ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.